ಬ್ರೇಕ್ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾವಾರು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷಗಳ ಶಾಸಕರಿದ್ದರು, ಯಾರು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಲೀಡ್ ಕೊಡಿಸಿದ್ದಾರೆ ಅನ್ನುವ ವಿವರಗಳನ್ನು ಹೇಳ್ತಾ ಇದ್ದೀವಿ. ಈಗ ಯಾರಾದರೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಟ್ಯೂನ್ ಆದರೆ ಒಂದು ಲಾರ್ಜರ್ ಪಿಕ್ಚರ್ ಕೊಡೋದಕ್ಕೆ ದೊಡ್ಡ ಸಂಖ್ಯೆಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. 28 ಲೋಕಸಭಾ ಕ್ಷೇತ್ರಗಳು, ಒಂದೊಂದು ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ, ಒಟ್ಟು 224 ವಿಧಾನಸಭಾ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 66 ಶಾಸಕರನ್ನು ಗೆಲ್ಲಿಸಿಕೊಂಡ ಬಿಜೆಪಿ ಪ್ಲಸ್ ನಮ್ಮ ಜನಾರ್ದನ್ ರೆಡ್ಡಿ ಅವರೊಂದು ಬಂದು ಜಾಯ್ನ್ ಆದರು. 67 ವಿಧಾನಸಭಾ ಕ್ಷೇತ್ರವಾರು ಲೋಕಸಭಾ ಕ್ಷೇತ್ರಗಳ ಲೀಡ್ ನೋಡಿದರೆ 124 ಕ್ಷೇತ್ರಗಳಲ್ಲಿ ಲೀಡ್ ಇದೆ. ಕಾಂಗ್ರೆಸ್ 135 ಶಾಸಕರು ಗೆದ್ದರು, 3 ಜನ ಪಕ್ಷೇತರರ ಬೆಂಬಲ ಇದೆ, 138 ಶಾಸಕರು. ಬಟ್ ಕಾಂಗ್ರೆಸ್ಸಿಗೆ ಲೀಡ್ ಬಂದಿರೋದು 83 ವಿಧಾನಸಭಾ ಸೆಗ್ಮೆಂಟ್ಗಳು. JDS 19 ಶಾಸಕರು, ಅಫ್ಕೋರ್ಸ್ 3 ಕ್ಷೇತ್ರಗಳಲ್ಲಷ್ಟೇ ಅವರ ಕ್ಯಾಂಡಿಡೇಟ್ಗಳಿದ್ರು, ಅವರಿಗೆ ಲೀಡ್ ಬಂದಿರೋದು 17 ಕ್ಷೇತ್ರಗಳಲ್ಲಿ. 17 ಕ್ಷೇತ್ರಗಳಲ್ಲಿ ಅಂದರೆ 3 ಲೋಕಸಭಾ ಕ್ಷೇತ್ರಗಳ 24 ವಿಧಾನಸಭಾ ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಲ್ಲಿ JDSಗೆ ಲೀಡ್ ಸಿಕ್ಕಿದೆ. ಬ್ರೇಕ್ಗಿಂತ ಮುಂಚೆ ದಾವಣಗೆರೆಯನ್ನು ನೋಡಿದ್ರಿ. ಈಗ ಮುಂದಿನ ಕ್ಷೇತ್ರ ಬೀದರ್. ಬಿಜೆಪಿಯ ಒಳಜಗಳಗಳಿಗಾಗಿ ಸುದ್ದಿಯಾದಂಥ ಕ್ಷೇತ್ರ ಬೀದರ್. ಇಲ್ಲಿ 1,28,875 ಮತಗಳ ಅಂತರದಲ್ಲಿ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಸಾಗರ್ ಖಂಡ್ರೆ ಬಿಜೆಪಿಯ ಕೇಂದ್ರ ಸಚಿವರಾಗಿದ್ದ ಭಗವಂತ್ ಖೂಬಾ ವಿರುದ್ಧ 1,28,875 ಮತಗಳ ಅಂತರದಿಂದ ಗೆದ್ದರು. ಇಲ್ಲಿನ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 5ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಆಳಂದ, ಔರಾದ್, ಬಸವ ಕಲ್ಯಾಣ, ಭಾಲ್ಕಿ, ಬೀದರ್ ದಕ್ಷಿಣ, ಬೀದರ್, ಚಿಂಚೋಳಿ, ಹುಮನಾಬಾದ್ 8 ವಿಧಾನಸಭಾ ಕ್ಷೇತ್ರಗಳು. ಕ್ಷೇತ್ರವಾರು ನೋಡ್ತಾ ಹೋದರೆ ಆಳಂದ BR ಪಾಟೀಲ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡ್ ಬಂದಿದೆ. 13,000 ಲೀಡು, 12,936 ಟು ಬಿ ಪ್ರಿಸೈಸ್. 1 ವರ್ಷದಿಂದ ಸುದ್ದಿಯಲ್ಲಿದ್ದ ಶಾಸಕರು, ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೋದು, ಶಾಸಕಾಂಗ ಪಕ್ಷದ ಸಭೆ ಕರೀರಿ ನಮಗೆ ಮಾತಾಡೋಕ್ಕಿದೆ ಅಂತೆಲ್ಲ ಹೇಳಿ, ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದ ಶಾಸಕರು ಅವರ ಕ್ಷೇತ್ರದಲ್ಲಿ ಲೀಡ್ ಬಂದಿರೋದು ಬಿಜೆಪಿಗೆ 12,936. ಔರಾದ್ ಪ್ರಭು ಚೌಹಾಣ್ ಇವರು ಸುದ್ದಿಯಲ್ಲಿದ್ದರು. ಯಾವ ಕಾರಣಕ್ಕೂ ಭಗವಂತ್ ಖೂಬಾಗ್ ಟಿಕೆಟ್ ಕೊಡಬೇಡಿ ಅಂತ. ಎಸ್, ವಿಜೇಂದ್ರರು ರಾಜ್ಯಾಧ್ಯಕ್ಷರಾದ ನಂತರ ಮೊದಲ ಸಲ ಬೀದರ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹೋಗಿ ಪ್ರಭು ಚೌಹಾಣ್ ಸಾಷ್ಟಾಂಗ ನಮಸ್ಕಾರ ಹಾಕೋದು, ಇನ್ನೊಮ್ಮೆ ಭಗವಂತ್ ಖೂಬಾಗ್ ಟಿಕೆಟ್ ಕೊಡಬೇಡಿ ಅಂತ. ಇವ ಭಗವಂತ್ ಖೂಬಾ ವರ್ಸಸ್ ಪ್ರಭು ಚೌಹಾಣ್ ಫೈಟ್ ಎಲ್ಲಿ ತನಕ ಹೋಯಿತು ಅಂದರೆ, ಪ್ರಭು ಚೌಹಾಣ್ ಭಗವಂತ್ ಖೂಬಾ ನನ್ನನ್ನು ಕೊಲೆ ಮಾಡಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳುವ ಮಟ್ಟಿಗೆ ಹೋಗಿತ್ತು. ಅಲ್ಲಿ ತನಕ ಹೋಯ್ತು ಈ ಫೈಟ್. ಕೊನೆಗೂ ಯಾವಾಗ ಭಗವಂತ್ ಖೂಬಾರಿಗೆ ಟಿಕೆಟ್ ಸಿಕ್ತೋ, ಪ್ರಭು ಚೌಹಾಣ್ ನನಗೆ ಹುಷಾರಿಲ್ಲ ಅಂತ ಹೋಗಿ ಹಾಸ್ಪಿಟಲ್ನಲ್ಲಿ ಮಲ್ಕೊಂಬಿಟ್ರು. ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ, ಅವರ ಕ್ಷೇತ್ರ 14,000 ಲೀಡು, 14,000ಕ್ಕೆ 2 ಕಡಿಮೆ, 13,998 ಲೀಡು. ಬಸವ ಕಲ್ಯಾಣ, ಶರಣು ಸಲಗಾರ್, ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿದ ಮತ್ತೊಬ್ಬ ಶಾಸಕರು, ಬಿಜೆಪಿಯ ಶಾಸಕರು, 9,457 ಮತಗಳ ಲೀಡು ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ಸಿಗೆ ಬಂದಿದೆ. ಭಾಲ್ಕಿ ಈಶ್ವರ್ ಖಂಡ್ರೆ ಮಗನಿಗೆ ಟಿಕೆಟ್ ತಗೊಂಡಿದ್ರು, ಅರಣ್ಯ ಸಚಿವರು, 16,743 ಮತಗಳ ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಸಿಗೆ. ಇನ್ನು ಬೀದರ್ ದಕ್ಷಿಣ, ಶೈಲೇಂದ್ರ ಬೆಲ್ದಾಳೆ ಬಿಜೆಪಿಯ ಶಾಸಕರು. ನೆನ್ಪಿಟ್ಕೊಳ್ಳಿ, ಒಬ್ಬ ಶಾಸಕರು ಭಗವಂತ್ ಖೂಬಾ ಪರವಾಗಿರಲಿಲ್ಲ. ಕಾಂಗ್ರೆಸ್ಸಿಗೆ ಲೀಡ್ 36,820 ಮತಗಳ ಲೀಡು ಶೈಲೇಂದ್ರ ಬೆಲ್ದಾಳೆ ಕ್ಷೇತ್ರದಲ್ಲಿ. ಬೀದರ್ ವಿಧಾನಸಭಾ ಕ್ಷೇತ್ರ, ರಹೀಂ ಖಾನ್ ಕಾಂಗ್ರೆಸ್ ಶಾಸಕರು, 32,477 ಮತಗಳ ಲೀಡ್ ಸಿಕ್ಕಿದೆ. ಚಿಂಚೋಳಿ ಅವಿನಾಶ್ ಜಾಧವ್ ಬಿಜೆಪಿ ಶಾಸಕರು, ಕಾಂಗ್ರೆಸ್ನ ಲೀಡು 5,915. ಹುಮನಾಬಾದ್ ಸಿದ್ದು ಪಾಟೀಲ್ ಬಿಜೆಪಿ ಶಾಸಕರು, ಕಾಂಗ್ರೆಸ್ಸಿಗೆ ಲೀಡು 26,919. 26,919. ಇದರ ಒಂದು ವಿಶೇಷ ಏನು ಅಂದರೆ, 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದೆ. 7 ಕ್ಷೇತ್ರ, ಆ 7 ಕ್ಷೇತ್ರದಲ್ಲಿ 5 ಕ್ಷೇತ್ರ ಬಿಜೆಪಿ ಶಾಸಕರಿದೆ. ಒಂದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಬಂದಿರೋದು, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ.
ಕ್ರಾಸ್ ವೋಟಿಂಗ್ ಯಾವ ಲೆಕ್ಕಕ್ಕಾಗಿದೆ ನೋಡಿ, ಹೆಂಗಾಗಿದೆ ನೋಡಿ ಇಲ್ಲಿ. ಅದೇ 2-3 ವಿಷಯಗಳಿವೆ. ಒಂದು, ದಿಸ್ ಇಸ್ ಅ ಫೇಲ್ಯೂರ್ ಆಫ್ ಸ್ಟೇಟ್ ಲೀಡರ್ಶಿಪ್. ಎಸ್, ನನಗನ್ಸುತ್ತೆ ವಿಜಯೇಂದ್ರ ಅವ್ರಿಗೆ ಗೊತ್ತಿತ್ತು ಭಗವಂತ ಖೂಬಾ ವಿರುದ್ಧ BJP ಶಾಸಕರು ಕೆಲಸ ಮಾಡಲ್ಲ ಅಂತ. ಹೌದು. ಹಾಗಿದ್ದಾಗ ಟಿಕೆಟ್ ಆದರೂ ಬದಲಾವಣೆ ಮಾಡಬೇಕಿತ್ತು. ಅದರ್ವೈಸ್ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಕೊಟ್ಟ ನಂತರ ಶಾಸಕರನ್ನಾದರೂ ಕನ್ವಿನ್ಸ್ ಮಾಡಬೇಕಿತ್ತು, ಇದು ಚುನಾವಣೆ, ಮೋದಿ ಚುನಾವಣೆ, ಇದು ಖೂಬಾದ್ದಲ್ಲ ಅಂತಕ್ಕಂಥದ್ದನ್ನು. ಎರಡೂ ಆಗಲಿಲ್ಲ. ಅಥವಾ ಭಗವಂತ ಖೂಬಾ ಬೇಡ ಅಂತ ವಾದ ಮಾಡಿದ BJP ಶಾಸಕರು ಒಂದು ಆಲ್ಟರ್ನೇಟಿವ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ದಟ್ ಈಸ್ ಇಂಪಾರ್ಟೆಂಟ್. ಭಗವಂತ ಖೂಬಾಗೆ ಬೇಡಪ್ಪ, ಇವ್ರಿಗೆ ಕೊಡಿ ಟಿಕೆಟ್ ಅಂತ. ಇವ್ರ ಹತ್ರ ಕ್ಯಾಂಡಿಡೇಟೇ ಇರಲಿಲ್ಲ. ಮೂರನೇ ಸಂಗತಿ ನನಗನ್ಸುತ್ತೆ, ಈ ಮೋದಿ ಕಾಲದಲ್ಲಿ ಸಂಸದರಾಗಿದ್ದಾರಲ್ಲ, ಮೋದಿ ಹೆಸರು ಭಗವಂತ ಖೂಬಾ ಇಸ್ ಆಲ್ಸೋ ಮೋದಿ ಹೆಸರು ಸಂಸದರು. ಪ್ರತಾಪ್ ಸಿಂಹ ನೋಡಿದ್ವಿ, ಭಗವಂತ ಖೂಬಾ ನೋಡಿದ್ವಿ. ಇವ್ರದ್ದು ಒಂದು ಪೊಲಿಟಿಕಲ್ ಲ್ಯಾಕುನ ಅಂತಂದರೆ ಅವರು ಸ್ಥಳೀಯ ಶಾಸಕರ ಜೊತೆ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಳ್ಳಿಲ್ಲ. ಕರೆಕ್ಟ್. ಅದು ನಿಮ್ಗೆ ಪಾಲಿಟಿಕ್ಸ್ನಲ್ಲಿ ಅದು ಭಾಳ ಮುಖ್ಯ. ನೀವು ಪ್ಯಾರಾಶೂಟ್ ಆಗ್ಬೋದು, ಭಗವಂತ ಖೂಬಾ ಪ್ಯಾರಾಶೂಟ್ ಆದರೆ 2014ರಲ್ಲಿ ಅವರೇನು BJPಯಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿರಲಿಲ್ಲ. ಬಾಬಾ ರಾಮದೇವ್ ಸಹಾಯ ಮಾಡಿದರು, ಅವ್ರು ಬಂದರು. ನೀವು ಪ್ಯಾರಾಶೂಟ್ ಆಗ್ಬೋದು, ಆದರೆ ನೀವು ಕೆಳಗಡೆ ನೀವು ಕೆಲಸವನ್ನು ಜೊತೆಗೆ ಮಾಡಬೇಕಾಗತ್ತೆ, ಅವ್ರನ್ನ ಜೊತೆಗೆ ಕರ್ಕೊಂಡು ಮಾಡಬೇಕಾಗತ್ತೆ. ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಜಗಳ ಆಡಿ ನೀವು ಇವತ್ತಿನ ಈ ಸ್ಥಿತಿಗೆ ಸಾಗರ್ ಖಂಡ್ರೆ, ನೀವು ಅವರನ್ನು ನೋಡಿದರೆ ಗೊತ್ತಾಗುತ್ತೆ, 26 ವರ್ಷ ವಯಸ್ಸು, ಪೊಲಿಟಿಕಲಿ ನೊವಾಯ್ಸ್ ಅಂತ ಹೇಳ್ಬೋದು. ಭೀಮಣ್ಣ ಖಂಡ್ರೆ ಮೊಮ್ಮಗ, ಈಶ್ವರ್ ಖಂಡ್ರೆ ಮಗ ಅನ್ನೋದು ಬಿಟ್ಟರೆ ಅವ್ರೇನು ಭಾಳ ದೊಡ್ಡ ಏನು ರಾಜಕಾರಣದ ಹಿನ್ನೆಲೆ ಇದೆ. ಆದರೆ ಕೇಂದ್ರ ಸಚಿವರನ್ನು ಸೋಲಿಸಿ ನಾನು ಸಂಸತ್ತಿಗೆ ಬಂದಿದ್ದೀನಿ ಅಂತ ಹೋಗ್ತಾರೆ ಅವರು, ಜೆಂಟ್ ಕಿಲ್ಲರ್. ಹಾಗಾಗಿ ನನಗನ್ಸುತ್ತೆ ಆಮೇಲೆ ನೋಡಿ, ಈಗ ಶರಣು ಸಲ್ಗಾರ್ ಭಗವಂತ ಖೂಬಾ ಟಿಕೆಟ್ ಕೊಟ್ಟು ಚುನಾವಣೆ ಕೆಲಸ ಮಾಡಿ ಬೈ ಎಲೆಕ್ಷನ್ಸ್ಗಳು ಗೆಲ್ಸ್ಕೊಂಡು ಬಂದವರು, ಸಂಬಂಧಗಳು ಹಾಳಾದವು. ಪ್ರಭು ಚವ್ಹಾಣ್, ನಾನು 2014ರಿಂದ ನೋಡ್ತಾ ಇದ್ದೀನಿ. ಪ್ರಭು ಚವ್ಹಾಣ್, ಭಗವಂತ ಖೂಬಾ ಕೇಂದ್ರ ಮಂತ್ರಿ ಆದಮೇಲೆ ಇದು ಪಾಲಿಟಿಕ್ಸ್ನಲ್ಲಿ ಭಾಳ ಮುಖ್ಯ. ನೀವು ಜಗಳವನ್ನು ಮುಂದುವರಿಸ್ಕೊಂಡು ಹೋಗ್ತಿರೋ ಅಥವಾ ಎಲ್ಲೋ ಒಂದು ಕಡೆ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತಿರೋ. ಏನಾಯ್ತು KH ಮುನಿಯಪ್ಪನವರ ಪೊಲಿಟಿಕಲ್ ಕರಿಯರು? ಜಗಳಗಳು ಶುರು ಆದಮೇಲೆ ಕೋಲಾರದಲ್ಲಿ 7 ಸಲ ಗೆದ್ದು ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಂಥವ್ರು ಸೋತರು. ಅಷ್ಟೇ ಅಲ್ಲ, ಅವರು ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾವು ಹೋಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ನ ಶಾಸಕರು, ಸಚಿವರು ಕೂಡ ಹೇಳಿದರು. ಅದೇ ರೀತಿ ಭಗವಂತ ಖೂಬಾಗೂ ಕೂಡ ಸ್ಥಳೀಯ ಶಾಸಕರನ್ನ ವಿಶ್ವಾಸ. ಈಗ ನೋಡಿ, ಶೈಲೇಂದ್ರ ಬೆಲ್ದಾಳೆ ಯಡಿಯೂರಪ್ಪನವರ ಅತ್ಯಂತ ಪರಮಾಪ್ತ, KJPಗೆ ಹೋಗಿದ್ದರು, ವಾಪಸ್ BJPಗೆ ಬಂದರು, ಜಿಲ್ಲಾಧ್ಯಕ್ಷರಾದರು. ಈಗ ಶೈಲೇಂದ್ರ ಬೆಲ್ದಾಳೆ ಅಲ್ಲಿ ಆ ಕ್ಷೇತ್ರದಲ್ಲಿ ಮೈನಸ್ ಎಷ್ಟು? 36,000. 4-8,000 ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬೀದರು, ಕಲ್ಯಾಣ ಕರ್ನಾಟಕದ ಕ್ಷೇತ್ರ, ಅಲ್ಲಿ ಗ್ಯಾರಂಟಿ ವರ್ಕ್ ಆಗಿರುತ್ತೆ, ಆ ಥರದ್ದು ಏನಾರು ಅನ್ಕೋಬೋದು. ಸರಿ, ಬಟ್ ಇದು 36,000 ಲೀಡ್, 36,000 ಲೀಡನ್ನು ಕೊಟ್ಟಿದೆ. ಬೀದರ್ ಬಿಡಿ ರಹೀಂ ಖಾನ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ. ಚಿಂಚೋಳಿ ಅವಿನಾಶ್ ಜಾಧವ್, ಉಮೇಶ್ ಜಾಧವ್ ಮಗ, ಅಲ್ಲಿ 5,415 ಲೀಡ್ ಕಾಂಗ್ರೆಸ್ಸಿಗೆ ಬಂದಿದೆ. ಅದರ ಅರ್ಥ ನನಗನ್ಸುತ್ತೆ ಅದೇ ಬೀದರ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಸಬುಟಾಜ್. BJPಯ ಒಳಜಗಳದಿಂದಾಗಿ, BJPಯ ಒಳಜಗಳ. ಅದರಲ್ಲಿ ಭಗವಂತ ಖೂಬಾ ತಪ್ಪು ಇದೆ, ಶಾಸಕರ ತಪ್ಪು ಇದೆ, ರಾಜ್ಯ ನಾಯಕತ್ವದ ತಪ್ಪು ಇದೆ. ಇವರೆಲ್ಲರೂ ಕೊಡೋದು ಬೇಡ ಅಂದಾಗ ಟಿಕೆಟ್ ಕೊಟ್ಟ ಹೈಕಮಾಂಡ್ ತಪ್ಪು ಕೂಡ ಇದೆ. ಹೀಗಾಗಿ ಆ ಬೀದರ್ ಕ್ಷೇತ್ರ 2 ಬಾರಿ ಗೆದ್ದಿತ್ತು. ಹಿಂದೆ ಧರ್ಮಸಿಂಗ್ ಗೆದ್ದಿದ್ರು, ರಾಮಚಂದ್ರ ವೀರಪ್ಪನವರು ಎಷ್ಟು ಸಲ ಗೆಲ್ತಿದ್ರಲ್ಲಿಂದ. ಆ ಕ್ಷೇತ್ರವನ್ನು BJP ಕಳ್ಕೊಂಡಿದೆ ಸ್ವಯಂ ಕೃತಾಪರಾಧದಿಂದ. ಸಾಗರ್ ಖಂಡ್ರೆ ವಿರುದ್ಧ 1,28,875 ಮತಗಳ ಅಂತರದಿಂದ ಭಗವಂತ ಖೂಬಾ ಇಲ್ಲಿ ಸೋತು. 26 ವರ್ಷಕ್ಕೆ ಅದು ಲಾಟ್ರಿ ಅಬ್ಬಬ್ಬಬ್ಬ ಲಾಟ್ರಿ ಅಂದಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.